ಇವತ್ತು ಕರ್ನಾಟಕದ ಕೇಸರಿ ಕಲಿಗಳ ಮೊದಲ ಪಟ್ಟಿ ರಿಲೀಸ್ ಆಗಲಿದ್ದು ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಒಂದೇ ವಿಮಾನದಲ್ಲಿ ಆರ್ ಅಶೋಕ್ ಬೊಮ್ಮಾಯಿ ಪ್ರಯಾಣ. ಈಗಾಗಲೇ 20 ಕ್ಷೇತ್ರಗಳ ಅಭ್ಯರ್ಥಿಯ ಬಗ್ಗೆ ಮಾತುಕತೆಯಾಗಿದೆ. ಇನ್ನು ಉಳಿದಂತಹ 8 ಕ್ಷೇತ್ರಗಳ ಬಗ್ಗೆ ವರಿಷ್ಠರು ಚರ್ಚೆ ಮಾಡ್ತಾರೆ. ಇದು ದೆಹಲಿ ಪ್ರಯಾಣಕ್ಕೂ ಮುನ್ನ ಆರ್ ಅಶೋಕ್ ಹೇಳಿಕೆ. ಸರ್ವೆ ವರದಿ ಆಧರಿಸಿ ಎಲ್ಲ ಕ್ಷೇತ್ರಗಳಿಗೂ ಅಭ್ಯರ್ಥಿ ಆಯ್ಕೆಯಾಗುತ್ತೆ. ಪ್ರತಿ ಕ್ಷೇತ್ರಕ್ಕೂ ಗೆಲ್ಲೋ ಅಭ್ಯರ್ಥಿಯನ್ನು ಹಾಕೋ ಬಗ್ಗೆ ಚರ್ಚೆಯಾಗುತ್ತೆ. ಯಾರಿಗೆ ಟಿಕೆಟ್ ಕೊಟ್ಟರು ಒಟ್ಟಾಗಿ ಗೆಲ್ಲಿಸ್ತೀವಿ ಅಂತಿದ್ದಾರೆ ಆರ್ ಅಶೋಕ್. ಗೆಲ್ಲುವ ಅಭ್ಯರ್ಥಿಯನ್ನ ಕೊಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಕರೆದಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಈಗ ನಾನು ಬಸವರಾಜ ಬೊಮ್ಮಾಯಿ ಅವರು ಒಂದೇ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ. ಸರಿ, ಕೆಲವೊಂದು ಹೈ ವೋಲ್ಟೇಜ್ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಏನು ತೀರ್ಮಾನ ಆಗುತ್ತೆ? ಈಗ ಮೈಸೂರು, ಉತ್ತರ ಕನ್ನಡ, ಬೆಂಗಳೂರು ಉತ್ತರ, ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಹಾವೇರಿ, ಬೆಳಗಾವಿ ಇವೆಲ್ಲನೂ ಕೂಡ ಈಗಾಗಲೇ ಕೇಂದ್ರ ನಾಯಕರು ಎರಡೆರಡು ಬಾರಿ ಚರ್ಚೆಗಳನ್ನು ಮಾಡಿದ್ದಾರೆ. ಅಲ್ಟಿಮೇಟಾಗಿ ನಾವು ಅದನ್ನು ಕೇಂದ್ರದ ನಾಯಕರ ಮೇಲೆ ಬಿಟ್ಟಿದ್ದೀರಿ. ಕೇಂದ್ರ ನಾಯಕರು ಯಾರೇ ಅಭ್ಯರ್ಥಿ ಮಾಡಿದ್ರು ನಾವು ಕೆಲಸ ಮಾಡ್ತೀರಿ, ಗೆಲ್ಲಿಸ್ತೀರಿ, ಅದು ಪ್ರಶ್ನೆನೇ ಇಲ್ಲ. ಇವೆಲ್ಲ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳೇನಿದೆ ಇವೆಲ್ಲ ಕೂಡ BJPಯ ಭದ್ರಕೋಟೆ ಆಗಿರೋದ್ರಿಂದ ಯಾರೇ ಕೊಟ್ಟರು ಕಾರ್ಯಕರ್ತರದ್ದೇನೂ ಸಮಸ್ಯೆ ಆಗಲ್ಲ. ಕೆಲವು ಲೀಡರ್ಗಳದ್ದು ಸಮಸ್ಯೆ ಅಷ್ಟೇ. ಅದನ್ನು ಸ್ಥಳೀಯವಾಗಿ ನಾವು ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ, ನಾನು ಇರ್ಬೋದು, ಯಡಿಯೂರಪ್ಪನವರು, ಬೊಮ್ಮಾಯಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.